ನಮಸ್ತೆ. ನಮ್ಮ ಕನಸು ಸೇವಾ ಫೌಂಡೇಶನ್ ಗಜೇಂದ್ರಗಡ ವತಿಯಿಂದ ನಮ್ಮ ಜೂನ್ 10ನೇ ತಾರೀಕಿನಂದು ಸ್ಪರ್ಧೆಯನ್ನು ಏರ್ಪಡಿಸ್ಕೊಂಡಿದ್ವಿ. ಅದೆಲ್ಲ ಕಳೆದ 2 ವಿಡಿಯೋದಲ್ಲಿ ತಾವೆಲ್ಲರೂ ನೋಡಿ ನಮ್ಮ ಗಜೇಂದ್ರಗಡ ಮತ್ತು ಸುತ್ತಮುತ್ತ ಹಳ್ಳಿಯವರು ಭಾಗವಹಿಸಿ ಸಾಕಷ್ಟು ಜನ ಈ ಸ್ಪರ್ಧೆಗೆ ಹೆಸರುಗಳನ್ನು ನೋಂದಾಯಿಸಿದಿರಿ. ಇನ್ನೂ ಹೆಚ್ಚು ಜನ ಇದರ ಬಗ್ಗೆ ಮಾಹಿತಿಗಳನ್ನ ನೀವು ತಿಳ್ಕೊಂಡು ಇನ್ನೂ ಹೆಚ್ಚು ಆಸಕ್ತಿಯಿಂದ ನಮ್ಮ ಕ್ಲಾಸಿಗೆ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದೀರಿ. ಇದರ ಜೊತೆಗೆ ಮತ್ತೊಂದು ವಿಷಯ ನಾನು ಹೇಳಬೇಕು ಅಂತಂದ್ರೆ, ಇದರ ಒಂದು ಏನು ನಮ್ಮ ಸಂಸ್ಥೆಯ ಸ್ಪರ್ಧೆಯನ್ನು ಏನಿಟ್ಟಿದ್ದೀವಲ್ಲ, ಈ ಸ್ಪರ್ಧೆ ಒಂದು ಇಷ್ಟು ಜನಕ್ಕೆ ಅಂಥೇಳಿ ನಾವು ಹಾಕ್ಕೋಬೇಕು ಅಂಥೇಳಿ ನಾವು ಈ ಕಾರ್ಯಕ್ರಮಕ್ಕೆ ಆಯೋಜಿಸ್ಕೋಬೇಕು ಅಂಥೇಳಿ ನಾವು ಮಾಡಿದ್ದೀವಿ. ಅದಕ್ಕೋಸ್ಕರ ಸಾಕಷ್ಟು ಜನ ಕಾಲ್ ಮಾಡಿ ಮತ್ತು ಸುತ್ತಮುತ್ತ ಹಳ್ಳಿಯವರು ಕೂಡ ಏನು ಮಾಡ್ತಾಯಿದ್ರಿ, ಸಾಕಷ್ಟು ಜನ ನಮ್ಗೆ ಹೇಳ್ತಾ ಇದ್ದಾರೆ, ಮೇಡಮ್ ನಮ್ಮನ್ನು ಒಬ್ಬರನ್ನ ಸೇರಿಸ್ಕೋರಿ, ನಮ್ಮನ್ನು ಹಾಕೋರಿ ಅಂಥೇಳಿ. ಈಗ ಆಲ್ರೆಡಿ ನಾವು ಹೇಳಿದಂತೆ 10 ತಾರೀಕಿನ ಒಳಗಾಗಿ ನಾವೇನು ಮಾಡಿದ್ವಿ, ಇದನ್ನು ಇಷ್ಟು ಜನಕ್ಕೆ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟು ಜನ ನಮ್ಗೆ ಸಾಕಷ್ಟು ಜನ ಈಗ ಕಾಲ್ ಮುಖಾಂತರವಾಗಿರ್ಬೋದು, ಇಲ್ಲಿ ನಮ್ಮ ಗಜೇಂದ್ರಗಡಕ್ಕೆ ಆಫೀಸಿಗೆ ಬಂದು ತಾವೆಲ್ಲರೂ ಕೇಳಿ ನಮ್ಮ ಕ್ಲಾಸಿಗೆ ನೋಂದಾಯಿಸ್ಕೊಂಡು ಇಷ್ಟೆಲ್ಲ ನೀವು ನನಗೆ ಪ್ರೋತ್ಸಾಹ ನೀಡೋದು ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಖುಷಿ ಅನಿಸುತ್ತೆ. ಯಾಕಂತಂದ್ರೆ ನಮ್ಮ ಸಂಸ್ಥೆ ಇಷ್ಟೊಂದು ಬೆಳಿಲಿಕ್ಕೆ ಕಾರಣಕರ್ತರು ತಾವೆಲ್ಲ ಆಗಿರೋದ್ರಿಂದ ಇನ್ನೂ ಹೆಚ್ಚು ನಮ್ಮ ಕನಸು ಸೇವಾ ಫೌಂಡೇಶನ್ ಬೆಳೆಯೋಕೆ ಅವಕಾಶ. ಈ ನಮ್ಮ ಕಾರ್ಯಕ್ರಮದ ಮುಖಾಂತರ ಎಲ್ರಿಗೂ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಯಾಕಪ್ಪ ಅಂತಂದ್ರೆ, ಇಷ್ಟು ನಮ್ಮ ಕನಸು ಸೇವಾ ಫೌಂಡೇಶನ್ ಎಲ್ರಿಗೂ ಪ್ರೀತಿ ಮತ್ತು ಏನಂತಾರ ಒಂದು ಖುಷಿ ವಿಷಯ ಹೇಳಬೇಕಪ್ಪ ಅಂತಂದ್ರೆ, ಎಲ್ಲ ಮಹಿಳೆಯರಿಗೂ ಒಂದು ಸ್ವಾವಲಂಬಿ ಬದುಕುಗಳನ್ನು ಯಾವ ರೀತಿ ನಾವು ಕಟ್ಕೋಬಹುದು, ಮನೇಲೇ ಇದ್ದು ಕೂಡ ನಾವು ಕೆಲಸ ಯಾವ ರೀತಿಯನ್ನು ತೊಡಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಕನಸು ಸೇವಾ ಫೌಂಡೇಶನ್ ಇಷ್ಟೊಂದು ಬೆಳವಣಿಗೆ ತಮ್ಮೆಲ್ಲರ ಸಹಕಾರದಿಂದ ಇಷ್ಟರ ಮಟ್ಟಿಗೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೀನಿ. ಇದರ ಜೊತೆಗೆ ಇದೇ ಜೂನ್ 10ನೇ ತಾರೀಕು ಒಳಗಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸ್ಪರ್ಧೆಯ ಮುಖಾಂತರ ಭಾಗವಹಿಸಿ ತಮ್ಮ ಸ್ಪರ್ಧೆಯನ್ನು ಸಂಪೂರ್ಣಗೊಳಿಸಬೇಕು ಅಂತ ಹೇಳಿ ತಮ್ಮೆಲ್ಲರೂ ಕೋರ್ತಾ, ನಮ್ಮ ಕನಸು ಸೇವಾ ಫೌಂಡೇಶನ್ ವತಿಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಎಲ್ರಿಗೂ ನಮಸ್ತೆ.